ಆದ್ರೂ ಎಷ್ಟೋ ವಿಜೃಂಭಣೆಯಿಂದ ಆಗಬೇಕಾಗಿತ್ತು. ಪತ್ರಕರ್ತರ ದಿನಾಚರಣೆ ಆಗಿಲ್ಲ. ನೋವು. ಯಾಕಂದ್ರೆ ಪತ್ರಕರ್ತರದ್ದು ಯಾಕೆ ವೈಭವಪೂರ್ಣ ಆಗ್ಬೇಕಂತಂದ್ರೆ ರವಿ ಕಾಣದ ಕಣ್ಣು ಕವಿ ಕಾಣ, ಮತ್ತೆ ಕವಿ ಕಾಣದ ಕಣ್ಣು ಯಾರಾದ್ರೂ ಕಾಣಬೇಕಾದ್ರೆ ಪತ್ರಕರ್ತರೇ ಕಾಣ್ಬೋದು. ಯಾರು ಕಾಣ. ಈಗ ಸುರೇಶ್ ಕಾರಂತರು ಹೇಳೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೌದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರವರಪ್ಪ ತಾವು ಮರಿಬಂದು ಯಾವತ್ತು. ಯಾಕಂದ್ರೆ ದೀನ ದಲಿತರ, ದುಬ್ಬಳೆಯರ, ಶೋಷಿತರಿಗೆ ಒಳಗಾದಂಥವರಿಗೆ ಎತ್ತಬೇಕಾದ್ರೂ ಪತ್ರಿಕೆ ಬಹಳ ಮುಖ್ಯ ಕಾರಣ. ಅದು ಅಲ್ಲದೆ ಇವತ್ತಿನ ದಿವಸ 2 ಪಾಯಿಂಟ್ಸ್ ಅದಾವ. ಒಂದು ಕಡ್ಡಿ, ಒಂದು ಅನಿಶಾಯಿ. ಒಂದು ಕಡ್ಡಿ ಬದ್ಮಾಸನ ಕೈದಾಗ ಕೊಟ್ಟು ಬಿಡ್ರಿ, ಗೀರ್ಕಿರಿ ಬೆಂಕಿ ಹಚ್ಬಿಡ್ತಾರೆ. ಅದೇ ಒಂದು ಅನಿಶಾಹಿ ಏನದಾದ್ರೆ ಪತ್ರಕರ್ತರಿಗೆ ಕೊಡ್ರಿ, ಇಡೀ ದೇಶವನ್ನು ಉದ್ಧಾರ ಮಾಡ್ತಕ್ಕಂಥ ಓಡಿಸ್ಬೋದು. ಇದು ಬಹಳ ಮುಖ್ಯ. ಬಂಧುಗಳೇ, ಇವತ್ತು ಪತ್ರಕರ್ತರದಂದ್ರೆ ಮುಂಭಾಗದಾಗ ಅವು ಎಲ್ಲರೂ ಕಾಣ್ತೇವೆ. ದೀಪ ಬೆಳಗಿದ ತಕ್ಷಣ ದೀಪ ಕಾಣ್ತೇವೆ, ಕರೆಯಲ್ಲ. ಅದ್ರೊಳಗೆ ಬತ್ತಿ ಏಟ್ ಸುಟ್ಕೊತದ, ಎಣ್ಣೆ ಹ್ಯಾಂಗೆ ಸುಟ್ಕೊತದ ಯಾರು ಕಾಣ. ಅದಕ್ಕೆ ಪತ್ರಕರ್ತರದ ನಾವು ಭಾಳಷ್ಟು ಕೊಡುಗೆ ಅದಾವ. ಸಮಯ ಭಾಳ ಆಗ್ಯದ. ಇನ್ನು ನಮ್ಮ ಮಾತಾಡಬೇಕು. ನಮ್ಮ ಸುರೇಶ್ ಕಾನೇಕರ್ ಅವರು ತಮ್ಮ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಏನಾದ್ರು ನಮಗೆ ಏನು ಸಮಾಜದ ಕೆಲಸ ಮಾಡ್ತಾರೆ ಅಂತ ನಿಶ್ಚಿತರು ಹೇಳೋದು. ನಮ್ಮ ಲಂಕೇಶ್ವರ ನಮ್ಮ ಬಡವ ಮಠ ಇದ್ದಿನ ಕಡೆ ಪ್ರತಿ ವರ್ಷ ಇನ್ವಿಟೇಷನ್ ಬಿಟ್ಟು ಹಾಲು ತೋರಿಸ್ತಾರೆ. ಪ್ರತಿ ವರ್ಷದ ಹಾಕ್ಬಿಡ್ತಾರೆ. ಇದು ಭಾಳಷ್ಟು ವಿಷಯ. ಯಾಕಂದ್ರೆ ಸ್ಟಾರ್ಟಿಂಗ್ ಹಾಕ್ಕೊಟ್ಟು ಹೆಂಗೆ ಹೇಳ್ತಾರೆ, ಹೋಗ್ತಾರಪ್ಪ ಏನು ಹಚ್ಚಿಕೊಂಡು ಯಾಕೆ ನೀವು ಹೇಳ್ತಾರಪ್ಪ ಹೋಗ್ತಾರೆ, ಯಾರು ಹಾಕಲ್ಲ ಅಂತ. ಇವತ್ತು 12 ವರ್ಷದಿಂದ ಪ್ರತಿ ವರ್ಷ ಹಾಕ್ತಾರೆ. ಮತ್ತು ಇವತ್ತಿಲ್ಲೂ ಕೂಡ ಏನಾದರೂ ಒಂದು ವಾಗ್ದಾನ ಮಾಡಿದ್ದಾರೆ, ನಿಮ್ಮ ಪತ್ರಕರ್ತ ಬಳಗದವರು ಪ್ರತಿ ವರ್ಷದ ಕಾರ್ಯಕ್ರಮ ಮಾಡ್ತೀವಿ ಅಂತ ಬಹಳ ತುಂಬ ಇದು. ನಮ್ಮ ಸಂಧ್ಯಾ ಕಾನೇಕರ್ ಮೇಡಮ್ ಅವರಿಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಡಾಕ್ಟರ್ ಕೃತಿಶರಿಂದ ಬರುತ್ತೆ. ಭಾಳಷ್ಟು ಹರ್ಷ. ಮುಂದೆ ರಾಜ್ಯ ಮಟ್ಟ ಸಿಕ್ಕಿದ, ಮುಂದೆ ರಾಷ್ಟ್ರ ಮಟ್ಟದ ಸಿಗಲ್ಲ ಅಂತೇಳಿ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಶಾಲೆ